ಸತ್ಯನಾರಾಯಣ ವ್ರತವನ್ನ ಯಾಕೆ ಮಾಡ್ತಾರೆ ಅಂತ ಕೇಳುವಂಥದ್ದು. ಯಾಕಂದ್ರೆ ಒಟ್ಟು ಕಾಟಾಚಾರಕ್ಕಲ್ಲ, ಯಾಕಂದ್ರೆ ಸತ್ಯನಾರಾಯಣ ವ್ರತವನ್ನ ಮನೇಲಿ ಮಾಡ್ಬೇಕು ಅಂತ. ಸತ್ಯನಾರಾಯಣ ವ್ರತ ಮಾಡೋದು ಕೂಡ ಅದಕ್ಕೊಂದು ನಿಯಮ ಅನುಸಾರ ಅಂತ ಇದೆ, ಕಾಟಾಚಾರ ಮಾಡೋದಲ್ಲ ಅಂತ. ಒಮ್ಮೆ ಸರ್ವಲೋಕಹಿತವನ್ನು ಬಯಸುವಂತಹ ಎಲ್ಲ ಋಷಿಮುನಿಗಳು ಸೇರಿ ಒಂದು ನೈಮಿಷಾರಣ್ಯದಲ್ಲಿ ಏನ್ ಮಾಡಿ ಸಭೆಯನ್ನು ಸೇರ್ತಾರೆ. ಹಾಗೆ ವ್ಯಾಸ ಮಹರ್ಷಿಯ ಶಿಷ್ಯನಾದಂತಹ ಸೂತಪುರಾಣಿಕನು ಎಲ್ಲ ಲೋಕಗಳನ್ನು ಸಂಚಾರ ಮಾಡ್ತಾ ಆ ನೈಮಿಷಾರಣ್ಯ ಸಭೆ ಸೇರಿದಂತಹ ಮುನಿಗಳು ಸೇರಿದಂತಹ ಸಭೆಗೆ ಬರ್ತಾರಂತೆ. ಶೌನಕಾದಿ ಮುನಿಗಳು ಎದ್ದು ನಿಂತು ವ್ಯಾಸ ಮಹರ್ಷಿಯ ಶಿಷ್ಯನಾದಂತಹ ಸೂತಪುರಾಣಿಕನಿಗೆ ಎದ್ದೆಲ್ಲ ಮುನಿಗಳು ಎದ್ದು ಕೈ ಮುಗಿತಾರಂತೆ. ಯಾಕಂದ್ರೆ ಶ್ರೇಷ್ಠರಲ್ಲಿ ಎಲ್ಲ ವೇದ ಪಾರಂಗತ ತಿಳಿದವನು ವ್ಯಾಸ ಮಹರ್ಷಿಯ ಶಿಷ್ಯ ಸೂತಪುರಾಣಿಕ ಅಂತ ಶ್ರೇಷ್ಠ. ನಿಮ್ಮ ಮನೆಗೆ ಒಬ್ರು ಬರ್ತಾರೆ, ಈಗ ನೀವೇನ್ ಮಾಡ್ತೀರಿ, ಒಂದು ಉತ್ತಮ ಸ್ಥಾನವನ್ನು ಕೊಡ್ತೀರಿ. ಮನೆ ಹಿರಿಯರು ಒಳ್ಳೆ ಗೌರವಿಂತ ವ್ಯಕ್ತಿಗಳು ಏನ್ ಮಾಡ್ತೀರಿ, ಮನೆಯಲ್ಲಿ ತಂದು ಉನ್ನತವಾದ ಸ್ಥಾನ ಕೊಟ್ಟು ಉಪಚಾರವನ್ನು ಮಾಡ್ತೀವಿ. ಹಾಗೆ ಎಲ್ಲ ಮುನಿಗಳು ಇದ್ದು ವ್ಯಾಸ ಮಹರ್ಷಿಯ ಶಿಷ್ಯನಾದಂತಹ ಸೂತಪುರಾಣಿಕ ಏನ್ ಮಾಡ್ತಾರೆ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರಂತೆ. ಹೀಗೆ ಅಲ್ಲಿ ಮುನಿಗಳಲ್ಲಿ ಶ್ರೇಷ್ಠವಾದಂತಹ ಶೌನಕಾದಿ ಮುನಿಗಳು ಕೇಳ್ತಾರೆ ಸೂತಪುರಾಣಿಕ ನಂತರ, ಭೂಲೋಕದ ಜನರು ಯಾಕೆ ಕಷ್ಟವನ್ನು ಪಡ್ತಿದಾರಂತ. ಭೂಲೋಕದಲ್ಲಿ ಜನರಲ್ಲಿ ಯಾಕೆ ಹೊಟ್ಟೆಗಿಲ್ಲ, ದುಃಖದಿಂದ ಇರ್ತಾರೆ, ಒಬ್ಬರನ್ನ ಕಂಡು ಒಬ್ಬರಿಗೆ ಆಗುವುದಿಲ್ಲ, ಮತ್ಸರ, ಕೋಪ, ಹೊಟ್ಟೆಗಿಚ್ಚು ಯಾಕೆ ಅಂತ ಕೇಳ್ತಾರಂತೆ. ಮಗುವೆ ಯಾಕೆ ಎಲ್ಲ ದುಃಖದಿಂದ ಇರ್ತಾರೆ ಯಾಕೆ ಅಂತ. ದಿನ ಇಷ್ಟೇ ದುಡಿಲಿ, ಇವತ್ತು ನಾವು 1,000 ರೂಪಾಯಿ ದುಡ್ಡು ಕೂಡ ಸಾಯಂಕಾಲ ಸಾಕಾಗೋದಿಲ್ಲ. ಎಷ್ಟೇ 1,000 ದುಡ್ಡು ಕೂಡ 2,000 ಖರ್ಚಾಗಿರ್ತದೆ. ಯಾಕೆ ಜನರು ಇಷ್ಟು ಕಷ್ಟದಿಂದ ಕೊಡ್ತಾರೆ, ಯಾಕೆ ಕೊಡ್ತಾರೆ ಕಷ್ಟದಿಂದ ಅಂತ ಶೌನಕಾದಿ ಮುನಿಗಳು ಸೂತಪುರಾಣಿಕ ಅಂತ ಕೇಳ್ತಾರಂತೆ. ಅದಕ್ಕೆ ಶೌನಕಾದಿ ಮುನಿಗಳು ಎಲ್ಲ ಪ್ರಶ್ನೆಗಳು ಮುನಿಶ್ರೇಷ್ಠರು ಕೇಳಿದ ಪ್ರಶ್ನೆಗಳನ್ನ ಆಲಿಸಿ ಆನಂತರ ಉತ್ತರ ಕೊಡ್ತಾರಂತೆ. ಯಾರು ಕಪಟವಿಲ್ಲವೋ, ಯಾರ ಮನಸ್ಸಿನಲ್ಲಿ ಹೊಟ್ಟೆಗಿಚ್ಚು ಕೋಪ ಮತ್ಸರ ಇಲ್ಲವೋ, ಮಗುವಿನ ತರ ಮನಸ್ಸಿರುತ್ತೋ ಅವನು ಸತ್ಯನಾರಾಯಣ ದೇವರಿಗೆ ಸಮಾನರಾಗಿರ್ತಾರಂತೆ. ಕಪಟ ಇರಬಾರ್ದು, ಹೊಟ್ಟೆಗಿಚ್ಚು ಇರಬಾರ್ದು, ಮತ್ಸರ ಇರಬಾರ್ದು. ಈ ಮಗುವಿನ ಹಾಗೆ ಅವರು ಸತ್ಯನಾರಾಯಣ ದೇವರಿಗೆ ಸಮಾನರಾಗಿರ್ತಾರೆ. ಹಾಗೆ ಮುಂದುವರ್ತಾ ಸೂತಪುರಾಣಿಕ ಹೇಳ್ತಾರಂತೆ, ಭೂಲೋಕದಲ್ಲಿ ಈಗ ಕಷ್ಟಗಳ ಪರಿಹಾರವಾಗಬೇಕಾದ್ರೆ ಯಾವ ವ್ರತವನ್ನ ಮಾಡಬೇಕು ಅಂತ. ಹೀಗೆ ಉದಾಹರಣೆ ಕೊಡ್ತಾ ಲೋಕಗಳನ್ನು ಸಂಚರಿಸುವಂತಹ ನಾರದ ಮಹರ್ಷಿಗಳು ಕಥೆಯನ್ನ ಸೂತಪುರಾಣಿಕ ಹೇಳ್ತಾರಂತೆ ಶೌನಕಾದಿ ಮುನಿಗಳಿಗೆ. ಒಮ್ಮೆ ಸರ್ವಲೋಕ ಹಿತವನ್ನು ಬಯಸುವಂತಹ ನಾರದರು ಎಲ್ಲ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಬರ್ತಾರಂತೆ. ಜನರು ಹಾಕ್ಲಿಕ್ಕೆ ಬಟ್ಟೆ ಇಲ್ಲ, ಊಟಕ್ಕೆ ಅಕ್ಕಿ ಇಲ್ಲ, ಹರಿದು ಬಟ್ಟೆಗಳನ್ನ ಹಾಕ್ತಾರೆ. ಎಷ್ಟೇ ದುಡಿದ್ರೂ ಸಾಕಾಗುವುದಿಲ್ಲ. ಕಷ್ಟಗಳನ್ನು ಕಂಡು ಬಾಲಕೃಷ್ಣ ಅವರೇ ಕಷ್ಟಗಳನ್ನು ಕಂಡು ಏನ್ ಮಾಡ್ತಾರೆ, ಸೀದಾ ವೈಕುಂಠಕ್ಕೆ ಹೋಗ್ತಾನೆ. ವೈಕುಂಠ ಯಾರಿರ್ತಾರೆ, ಸಾಕ್ಷಾತ್ ನಾರಾಯಣ ದೇವರು ಇರ್ತಾರಂತೆ. ಹೇಗೆ ಮಲಗಿದ್ದಾನಂತೆ ನಾರದರು ಬಂದು ಗೊತ್ತಿರುವುದಿಲ್ವಾ, ಮಲಗಿದ್ದು ಒಳ್ಳೆ ರೀತಿಯಲ್ಲಿ ಮಲಗಿ ಸುಮ್ಮನೆ ಕಣ್ಣು ಮುಚ್ಚಿ ಕೂತು ಮಲಗಿದ್ರಂತೆ. ನಾರದ ಮಹರ್ಷಿ ಬಂದು ನಿಂತಿದ್ದಾರೆ. ದೇವರಿಗೆ ಗೊತ್ತುಂಟು, ಸತ್ಯನಾರಾಯಣ ದೇವರಿಗೆ ಗೊತ್ತಾಗಿದೆ ನಾರದ ಮಹರ್ಷಿ ಬಂದಿದ್ದು. ಕೇಳ್ತಾರಂತೆ, ಏತಕ್ಕೋಸ್ಕರ ಬಂದೆ ನಾರಾಯಣ, ನೀನು ಯಾತಕ್ಕಾಗಿ ಬಂದಿದ್ದೀಯಾ ಅಂತ ಕೇಳ್ತಾರಂತೆ. ಅದಕ್ಕೆ ನಾರದ ಮಹರ್ಷಿ ಹೇಳ್ತಾರಂತೆ, ನಾನು ಎಲ್ಲ ಲೋಕಗಳನ್ನು ಸಂಚಾರ ಮಾಡ್ತಾ ಭೂಲೋಕಕ್ಕೆ ಹೋಗಿ ಬಂದೆ. ಅಲ್ಲಿ ಜನರು ಎಲ್ಲ ಕಷ್ಟದಿಂದ ಕೂಡಿದ್ದಾರೆ, ದುಃಖದಿಂದಿದ್ದಾರೆ, ಹಾಕಲಿಕ್ಕೆ ಬಟ್ಟೆ ಇಲ್ಲ, ದರಿದ್ರರಾಗಿದ್ದಾರೆ. ಯಾಕೆ ಇದು ಸಮಸ್ಯೆಗಳನ್ನು ದುಃಖದಿಂದಿದ್ದಾರೆ, ಇದಕ್ಕೆ ಪರಿಹಾರ ಏನು ಅಂತ. ಶುಭ್ರವಣ್ಣ ತೋಳಗಳನ್ನು ಉಳ್ಳವನು, ಆದಿಮಧ್ಯ ಅಂತ್ಯಕ್ಕೂ ಸಂಬಂಧಪಟ್ಟವನು, ಎಲ್ಲ ಸಕಲ ಭೂತ ದೇವತೆಗಳಿಗೂ ಮೊದಲಾದವನು ಯಾರು, ಶ್ರೀ ಸತ್ಯನಾರಾಯಣ ದೇವರು. ಹೇಳ್ತಾನೆ, ಯಾರಿಗೆ ಕಪಟವಿಲ್ವೋ, ಯಾರಿಗೆ ಅಹಂಕಾರವಿಲ್ವೋ, ಮನಸ್ಸಿನಲ್ಲಿ ಒಳ್ಳೆ ಭಾವನೆಗಳನ್ನು ಹೊಂದಿರ್ತಾರೋ, ಮುಗ್ಧತೆಯನ್ನು ಹೊಂದಿರ್ತಾರೋ ಅವರು ಸತ್ಯನಾರಾಯಣ ದೇವರು ಸಮಾನರಾಗಿರ್ತಾರೆ. ಈ ಮಗುವಿನ ಹಾಗೆ ಮನಸ್ಸನ್ನು ಹೊಂದಿರುವಂಥದ್ದು. ಯಾರಿಗೆ ಜ್ಞಾನ ಇದ್ದು ಮತ್ತವರಿಗೆ ಪಾಂಡಿತ್ಯವನ್ನು ಕೊಡುವುದಿಲ್ಲ, ಪಾಠ. ಈಗ ನಮ್ಗೆ ಗೊತ್ತುಂಟು, ಈಗ ಹಾವು ಬರ್ತದೆ, ಹಾವು ಬಂದ್ರೆ ಕಚ್ಚುತ್ತಂದು ಹೇಳುವುದಿಲ್ಲ, ಗೊತ್ತುಂಟು, ಹಾವು ಕಚ್ಚೋದು ಗೊತ್ತುಂಟು. ಆ ಹಾವು ಕಚ್ಚುತ್ತೆ ಹೋಗ್ಬೇಡ ಅಂತ ನಮ್ಗೆ ಜ್ಞಾನ ಇದ್ರು ಮತ್ತೊಬ್ಬರಿಗೆ ಹೇಳಿದಿಲ್ವೋ ಅಥವಾ ಮಾರ್ಗದರ್ಶನ ನಾವು ಮಾಡುವುದಿಲ್ವೋ, ನಮ್ಮಲ್ಲಿ ಅಹಂಕಾರ ಇರ್ತವೋ, ಅವರು ಸತ್ಯನಾರಾಯಣ ದೇವರಿಗೆ ಸಮಾನರಾಗಿರುವುದಿಲ್ಲ ಅಂತ. ಅರ್ಥ ಆಯ್ತಾ? ಸತ್ಯನಾರಾಯಣ ಯಾವ ಭೂಲೋಕದಲ್ಲಿ ಯಾವ ವ್ರತವನ್ನು ಮಾಡಬೇಕು, ಜನರ ಕಷ್ಟಕ್ಕೆ ಹೋಗ್ಬೇಕಾದ್ರೆ ಯಾವ ವ್ರತವನ್ನು ಮಾಡಬೇಕು ಅಂತ. ಯಾವ ವ್ರತವನ್ನು ಮಾಡಬೇಕು ಸತ್ಯನಾರಾಯಣ ದೇವರು ಹೇಳ್ತಾರೆ, ಭೂಲೋಕದಲ್ಲಿ ವಿಶೇಷವಾದಂತಹ
ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವ್ರತವಿದೆ, ಅದು ಸತ್ಯನಾರಾಯಣ ವ್ರತವನ್ನು ಮಾಡಬೇಕು. ಅದನ್ನು ಮಾಡುವುದರಿಂದ ಎಲ್ಲ ಮನುಷ್ಯನ ಪಾಪ ಕರ್ಮಗಳು ನಶಿಸಿ ಹೋಗಿ ದೂರವಾಗಿ ಕಷ್ಟಗಳೆಲ್ಲವೂ ಹೋಗಿ ಮನೆಯಲ್ಲಿ ಸಮೃದ್ಧಿ ಕಾಣುತ್ತದೆ, ಹಣಕಾಸು ಕಾಣುತ್ತದೆ. ಸತ್ಯನಾರಾಯಣ ಹೇಳ್ತಾರೆ ಅದನ್ನು ಹೇಗೆ ಮಾಡಬೇಕು ಅಂತ. ಸತ್ಯನಾರಾಯಣ ವ್ರತವನ್ನು ಹೇಗೆ ಮಾಡಬೇಕು? ಭಟ್ರು ಹೇಳಿದ್ದಾರೆ ಈಗ ಮಾಡಬೇಕಂತ. ಹಾಗಲ್ಲ, ಹೇಗೆ ಮಾಡಬೇಕು ವ್ರತವನ್ನು, ಹೇಗೆ ಮಾಡಬೇಕು? ಕೊಟ್ರಷ್ಟು ಮಾಡೋದಾ? ಮಾಡ್ಲಿಕ್ಕೆ ಆಗುದಿಲ್ಲ ಬಾಲಕೃಷ್ಣ. ಹೇಗೆ ಮಾಡಬೇಕಂದ್ರೆ ಯಾವ ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ. ಸತ್ಯನಾರಾಯಣ ವ್ರತವನ್ನು ಬೆಳಿಗ್ಗೆನೂ ಮಾಡ್ತಾರೆ, ಮಧ್ಯಾಹ್ನ ಕಾಲದಲ್ಲೂ ಮಾಡ್ಬೋದು. ಆದರೆ ಸಾಯಂಕಾಲ ಮಾಡುವುದರಿಂದ ಬಹಳ ಒಳ್ಳೆಯದಂತೆ. ಸತ್ಯನಾರಾಯಣ ವ್ರತವನ್ನು ಯಾವಾಗ ಮಾಡಬೇಕು? ಸಂಧ್ಯಾ ಕಾಲದಲ್ಲಿ, ಸೂರ್ಯ ಮುಳುಗುವಂಥ ಸಮಯದಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡಬೇಕು, ಬಹಳ ಶ್ರೇಷ್ಠ ಅಂತೆ. ಈ ವ್ರತವನ್ನು ಹೇಗೆ ಮಾಡಬೇಕು? 1 ಕಾಲು ಸೇರು ರವೆ, 1 ಕಾಲು ಸೇರು ತುಪ್ಪ ಅಥವಾ ಬೆಲ್ಲ, 1 ಕಾಲು ಸೇರು ಬಾಳೆಹಣ್ಣು, ಅದು ಬೆಲ್ಲ ಅಥವಾ ಅಕ್ಕಿ ಹಿಟ್ಟು, ಎಲ್ಲ 1 ಕಾಲು ಸೇರಲೇಬೇಕು. ಬಟ್ ನಮ್ಮಲ್ಲಿ ಇವತ್ತು 300 ಜನ ಊಟಕ್ಕುಂಟು, ನೀವು 300 ಜನ 3 ಕೆಜಿ ಮಾಡ್ಕೊಂಡು ಬಂದ್ವಿ, ಹಂಗೆ ಮಾಡ್ರತ್ತಾ? ಆಗೋದಿಲ್ಲ. 1 ಕಾಲು ಸೇರೇ ಆಗಬೇಕು. ನಮ್ಗೆ ಅರ್ಧ ಕೆಜಿ ಸಾಕು, ಹಾಗಾಗ್ರಾಗತ್ತಾ? ಹಾಗಾಗೋದಿಲ್ಲ. ಸತ್ಯನಾರಾಯಣ ವ್ರತಕ್ಕೆ 1 ಕಾಲು ಸೇರೇ ಆಗಬೇಕು. 2 ಕೆಜಿ ಮಾಡ್ತೀವಿ ಬಟ್ರೆ 500 ಜನ ಊಟಕ್ಕುಂಟು ಇವತ್ತು, ಭಾಳ ಕಡಿಮೆ ಆಗುತ್ತೆ ಅಂತ ಹೇಳು. ಹಾಗಾಗ್ರಾಗತ್ತಾ? ಆಗುದಿಲ್ಲ. 1 ಕಾಲು ಸೇರಲ್ಲೇ ಮಾಡಬೇಕು. ಹಾಗಾಗಿ 1 ಕಾಲು ಸೇರು, 1 ಕಾಲು ಸೇರು ಎಲ್ಲ ಸಪಾತ್ ಪಕ್ಷ, 1 ಕಾಲು ಸೇರು ಸಪಾತ್ ತುಪ್ಪ, 1 ಕಾಲು ಸೇರು ಬಾಳೆಹಣ್ಣು, 1 ಕಾಲು ಸೇರು ಹಾಲು, ಅಕ್ಕಿ ಹಿಟ್ಟು ಅಥವಾ ರವೆ, ಇದೆಲ್ಲ ಮಾಡಿ ಸಪಾತ್ ಪಕ್ಷ ದೇವರಿಗೆ ನೈವೇದ್ಯ ಮಾಡಿ ಮಧ್ಯಾಹ್ನ ಎಲ್ಲ ಅಂದು ಬಂದನ್ನು ಕಳಬೇಕಂತೆ. ನೀವು ಒಬ್ಬರೇ ಮಾಡ್ಬೇಕಾಗತ್ತಾ? ನಿಮ್ಮ ಸಂಬಂಧಿಕರನ್ನ ಕರಿಬೇಕಂತೆ. ಎಲ್ಲ ಸಂಬಂಧಿಕರನ್ನ ಅಕ್ಕಪಕ್ಕ ಜನರನ್ನು ಕರೆದು ಮಧ್ಯಾಹ್ನದ ಬ್ರಾಹ್ಮಣಿಗೆ ಫಲದಕ್ಷಿಣೆ ಕೊಡ್ಬೇಕಂತೆ. ಕೊಟ್ಟು ಮಧ್ಯಾಹ್ನ ಅನ್ನ ಸಂತರ್ಪಣೆ ಮಾಡ್ಬೇಕಂತೆ. ಬರೀ ಸತ್ಯನಾರಾಯಣ ವ್ರತ ಮಾಡ ಸಾಕ? ಸಂಗೀತ ವಾದ್ಯ ಬೇಕಂತೆ ಕಣ, ಭಜನೆ ಬೇಕಂತೆ ಕಣ. ಭಜನೆ ಸಂಗೀತ ವಾದ್ಯ ಮಾಡಿದ್ದೀರಿ, ಜಾಗಂಟೆ ಬರ್ತಿದ್ದೀರಿ, ಶಂಕ ಊದಿದ್ದೀರಿ, ದೇವರಿಗೆ ಸಂತೋಷವಂತೆ. ಇದೆಲ್ಲ ಇದ್ರು ಕೂಡ ಮಧ್ಯಾಹ್ನ ಭಜನೆಗಳನ್ನು ಮಾಡ್ಬೇಕಂತೆ, ವಾದ್ಯ ಬೇಕಂತೆ, ಸಂಗೀತ ಗೋಷ್ಠಿ ಬೇಕಂತೆ. ಎಲ್ಲ ಅಂದು ಬಂದನ್ನು ಕರೆದು ಸತ್ಯನಾರಾಯಣ ವ್ರತವನ್ನು ಮಾಡ್ಬೇಕಂತೆ. ಮತ್ತೆ ಕೇಳ್ತಾರಂತ ಸತ್ಯನಾರಾಯಣ ವ್ರತ ಇವರು ನಾರದ್ರ ಕೇಳ್ತಾರಂತೆ. ಯಾರು? ನಾರಾಯಣ ಹತ್ರ. ಈ ಮೊದಲು ಯಾರು ಮಾಡಿದರು ಇದನ್ನ ಭೂಲೋಕದಲ್ಲಿ? ಯಾರು ಮಾಡಿದ್ರು? ಅದಕ್ಕೆ ಹೇಳ್ತಾರಂತೆ ನಾರಾಯಣ ದೇವರು. ಕಾಶಿಯಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದಾನಂತೆ. ಕಾಶಿಯಲ್ಲಿ ಒಬ್ಬ ಬಡ ಬ್ರಾಹ್ಮಣ, ಅವನೇನ್ ಮಾಡ್ತಿದ್ದಾನೆ? ಬಡ ಬ್ರಾಹ್ಮಣ ಅವನೇನು ಮನೆ ಹೋಗಿ ಅಕ್ಕಿಯನ್ನು ಬೇಡ್ತಿದ್ನಂತ. ಅಕ್ಕಿನ ಬೇಡ್ತಿದ್ನಂತ. ಮನೆ ಹೋಗಿ ದಿವಸ ಪಾಪವನ್ನು ಮಧ್ಯೆ ಬೆಳಿಗ್ಗೆ ಸಾಯಂಕಾಲ ಎಲ್ಲರೂ ಮಾಡ್ತಿದ್ರು, ಅಕ್ಕಿ ಸಿಕ್ಕುದಿಲ್ಲ ಅಂತೆ. ಒಮ್ಮೆ ಈ ಬಡ ಬ್ರಾಹ್ಮಣನ ಕಷ್ಟವನ್ನು ಕಂಡಂತಹ ನಾರಾಯಣ ದೇವರು ಇನ್ನೊಂದು ಬ್ರಾಹ್ಮಣನ ವೇಷ ಧರಿಸಿ ಆ ಕಾಶಿಯಲ್ಲಿದ್ದಂಥ ಬ್ರಾಹ್ಮಣನ ದಾರಿ ಮಧ್ಯೆ ಸಿಗ್ತಾನಂತೆ. ಏ ಬ್ರಾಹ್ಮಣ, ಯಾಕೆ ನೀನು ಅಲೈತಿದ್ಯಾ? ಊರೂರು ಯಾಕೆ ಅಲೈತಿದ್ಯಾ ಅಂತ ಕೇಳ್ತಾನೆ. ನಾನೊಬ್ಬ ಬಡ ಬ್ರಾಹ್ಮಣ, ನಾನು ಮನೆ ಭಿಕ್ಷಾಟನೆ ಮಾಡ್ತಾ ಇದ್ದೀನಿ, ನನಗೆ ಹೊಟ್ಟೆಗೂ ಊಟ ಮಾಡ್ಲಿಕ್ಕೆ ಅಕ್ಕಿ ಇಲ್ಲ, ಹಾಕ್ಲಿಕ್ಕೆ ಬಟ್ಟೆ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರಂತೆ, ನಿನ್ನ ಈ ಕಷ್ಟ ಹೋಗ್ಬೇಕಾದ್ರೆ ನಿನ್ನ ಮನೆಯಲ್ಲಿ ಒಂದು ಸತ್ಯನಾರಾಯಣ ವ್ರತವನ್ನು ಮಾಡು ಅಂತ ಹೇಳಿ ಬ್ರಾಹ್ಮಣ, ಆ ಕಾಶಿಲಿದ್ದ ಬಡ ಬ್ರಾಹ್ಮಣ ಮುಂದೆ ಹೋದ್ರ ಕೂಡ ಇನ್ನೊಂದು ಬ್ರಾಹ್ಮಣ ವೇಷ ಧರಿಸಿ ಬಂದಂತ ನಾರಾಯಣದವರಿಂದ ಮಾಯ ಆಗ್ತಾನಂತೆ. ಅವನು ವ್ರತವನ್ನು ಮನಸ್ಸಿನ ಪ್ರಾರ್ಥನೆ ಮಾಡ್ತಾನಂತೆ, ಇವತ್ತು ನಾಳೆ ಹೋಗಿ ಸತ್ಯನ ವ್ರತವನ್ನು ಮಾಡ್ಬೇಕಂತ ಸಂಕಲ್ಪ ಮಾಡಿ ಹೊರಡ್ತಾನಂತೆ. ಮನೆ ಭಿಕ್ಷಾಟನೆ. ಯಾವ ದಿವಸ ಸಿಕ್ಕುದು ಅಕ್ಕಿ ಸಿಕ್ತದಂತೆ, ಹಣಕಾಸು ಸಿಕ್ಕದಂತೆ. ನಾನು ಬೆಳಿಗ್ಗೆ ಹೋಗಿ ಸತ್ಯನ ವ್ರತವನ್ನು ಮಾಡ್ತಾನಂತೆ. ಸಂಬಂಧಿಕರು ಎಲ್ಲದೆಲ್ಲದಂತ ಶ್ರೀಮಂತಿಕೆ ಬರುತ್ತಂತೆ. ಹೀಗೆ ಆ ಬಡ ಬ್ರಾಹ್ಮಣ ಶ್ರೀಮಂತನಾದ ಒಂದಿನ ಆ ಬಡ ಬ್ರಾಹ್ಮಣನ ಮನೆಗೆ, ಶ್ರೀಮಂತನಾದಂತ ಬಡ ಬ್ರಾಹ್ಮಣ ಮನೆಯಲ್ಲಿ ಸತ್ಯನಾರಾಯಣ ವ್ರತ ಮಾಡುವಾಗ ಒಬ್ಬ ಕಟ್ಟಿಗೆ ಸೌದೆ ಮಾರೋನು ಬರ್ತಾನಂತೆ. ಅವನು ದಿವಸ ಸೌದೆ ಮಾರಿದ, ಎಷ್ಟೇ ಸೌದೆ ಮಾರಿದ್ರು ಸೌದೆ ಸೇರಾಗುದಿಲ್ಲ, ಅಂದ್ರೆ ಮಾರಾಟವಾಗುದಿಲ್ಲ. ಈ ಮಧ್ಯಾಹ್ನ ಹೊತ್ತಿಗೆ ಬಂದಿದ್ದಾನೆ ಬಡ ಬ್ರಾಹ್ಮಣನ ಮನೆಗೆ. ಮಧ್ಯಾಹ್ನ ಬಾಯಾರಿಕೆ ಆಗಿದೆ, ಏನ್ ಬೇಕೀಗ? ನೀರು ಬೇಕಂತ ಕೇಳ್ಬೇಕಂತ ಹೇಳುವಷ್ಟರಲ್ಲಿ ಆ ಬ್ರಾಹ್ಮಣ ಮಾಡುತ್ತಿದ್ದಂತಹ ಸತ್ಯನಾರಾಯಣ ವ್ರತವನ್ನು ನೋಡಿ ಅವನಿಗೆ ಆಶ್ಚರ್ಯವಾಗುತ್ತಂತೆ. ಅವನು ಏನ್ ಕೇಳಬೇಕಿತ್ತು? ಅವನು ನೀರು ಕೇಳಬೇಕಿತ್ತು. ಬ್ರಾಹ್ಮಣರೇ, ನಂಗೆ ಸ್ವಲ್ಪ ನೀರು ಕೊಡಿ ಅಂತ. ಅವ್ನು ಕೇಳಿ ನೆನ್ಪೋಯ್ತು ಅವನಿಗೆ. ಭಟ್ರು ಬ್ರಾಹ್ಮಣರು ಮಾಡಿದಂತಹ ವ್ರತವನ್ನು ನೋಡಿ ಆಶ್ಚರ್ಯವಾಗಿ, ಈ ವ್ರತ ಯಾವುದು ಅಂತ ಭಟ್ರ ಹತ್ರ, ಇದು ಸತ್ಯನಾರಾಯಣ ವ್ರತ, ಇದು ಹೇಗೆ ಮಾಡಬೇಕು? 1 ಕಾಲು ಸೇರು ತುಪ್ಪ, 1 ಕಾಲು ಸೇರು ರವೆ, 1 ಕಾಲು ಸೇರು ಹಾಲು, ಬಾಳೆಹಣ್ಣು, ಇದನ್ನೆಲ್ಲ ಸೇರ್ಕೊಂಡು ಸಪಾತ್ಪಕ್ಷ ಮಾಡಬೇಕು. ಬ್ರಾಹ್ಮಣ ಫಲದಕ್ಷಿಣೆ ಕೊಡಬೇಕು, ಸಂಗೀತ ವಾದ್ಯ ಬೇಕು, ಮತ್ತೆಲ್ಲ ಭೋಜನ ವ್ಯವಸ್ಥೆಗಳು ಮಾಡಬೇಕು. ಹೀಗೆ ಮಾಡಿ ಸತ್ಯನಾರಾಯಣ ವ್ರತ ಮಾಡಿ ನೀನು ಶ್ರೀಮಂತಿಕೆ ಬರುತ್ತೆ. ಅವ್ನು ದೃಢ ಸಂಕಲ್ಪ ಮಾಡ್ತಾನಂತೆ, ನಾನು ಸತ್ಯನಾರಾಯಣ ವ್ರತವನ್ನು ಮನೆಯಲ್ಲಿ ಮಾಡ್ಬೇಕಂತ ಅಂದ್ಕೊಂಡು ಕೊಟ್ಟಿಗೆ ನಗರಕ್ಕೆ ಕಟ್ಟಿಗೆ ಮಾಡ್ಕೋಗ್ತಾನಂತೆ. ಯಾವತ್ತೂ ಮಾರಾಟವಾಗದಂತಹ ಸೌದೆ ಅವತ್ತು ಮಾರಾಟವಾಗತ್ತಂತವನಿಗೆ. ಯಾರಿಗೆ? ಆ ಕಟ್ಟಿಗೆ, ಅವನಿಗೆ, ಬಡ ಕಟ್ಟಿಗೆ ಮಾರುವವನಿಗೆ ಸೇಲಾಗತ್ತೆ, ಹಣ ಸಿಕ್ಕತ್ತೆ, ಮನೆಗೆ ಬರ್ತಾನೆ, ಸತ್ಯನಾರಾಯಣ ವ್ರತವನ್ನು ಮಾಡ್ತಾನೆ, ಎಲ್ಲರನ್ನು ಕರೆದು ಸತ್ಯನಾರಾಯಣ ವ್ರತ ಮಾಡಿ ಅವನಿಗೂ ಶ್ರೀಮಂತಿಕೆ ಬರ್ತಾನೆ. ಹೀಗೆ
ಸತ್ಯನಾರಾಯಣ ವ್ರತವನ್ನ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇರ್ತದೆ, ಆರೋಗ್ಯ ಇರ್ತದೆ, ಶ್ರೀಮಂತಿಕೆ ಆಗತ್ತೆ. ನೀವು ಎಲ್ಲೇ ವ್ಯವಹಾರಕ್ಕೆ ಹೋಗಿ ಅಲ್ಲಿ ನಿಮ್ಮ ಹಣಕಾಸು ಸಂಪಾದನೆ ಆಗತ್ತೆ, ಮನೆ ಸಂತೋಷವನ್ನು ಉಂಟು ಮಾಡ್ತಾನೆ. ಸತ್ಯನಾರಾಯಣ ದೇವರು ಖುಷಿಯಿಂದ ಮಾಡ್ತಾರೆ. ಇವತ್ತು ಎಲ್ಲರೂ ನೀವು ಒಂದು ಬಂಧುಗಳು ಅಕ್ಕಪಕ್ಕದವರನ್ನೆಲ್ಲರೂ ಕರೆದಿದ್ದೀವಿ ಖುಷಿಯಿಂದ ಆಗಿ ದೇವರಿಗೆ. ಹಾಗಾಗಿ ಸತ್ಯನಾರಾಯಣ ವ್ರತವನ್ನ ಮಾಡುವುದರಿಂದ ಬಾಲಕೃಷ್ಣ ಅವರೇ ನಿಮ್ಮ ಮನೆಯಲ್ಲಿ ನೆಮ್ಮದಿಯನ್ನು ಕಾಣ್ತದೆ. ಹಾಗಾಗಿ ಸತ್ಯನಾರಾಯಣ ವ್ರತವನ್ನು ಮಾಡುವುದರಿಂದ ದೇವರು ಸತ್ಯನಾರಾಯಣ ವ್ರತ ದೇವರೆಲ್ಲರೂ ನಿಮಗೆ ಹಣಕಾಸು ಆರೋಗ್ಯ ಉತ್ತಮ ಮಾಡಿಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿ ಅಕ್ಷರಗಳಿಗೆ ನಮಸ್ಕಾರ. ಸರ್ವೇಭ್ಯೋ ದೇವೇಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ ಕರಿಷ್ಯಮಣಸ್ಕರಣ ಸುಮೂರ್ತಮಸ್ತು ಭವಂತು ಭವಂತು. ನಮಸ್ಕಾರ ಮಾಡಿ. ನಮೋ ರಾಜಾಯ ಪ್ರಸಯ್ಯ ಸಾಯಿನೇ ನಮೋ ವೈಶ್ರವಣಾಯ ಕುರ್ಮಹೇ ತಮೇ ಕಾಮನ್ ಕಾಮ ಕಾಮಾಯ ಮಹ್ಯಂ ಕಾಮೇಶ್ವರೋ ವೈಶ್ರವಣದಾತು ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ ಪರ್ಯಾಪ್ಯಾನಂತರಾಯ ಸರ್ವಸ್ತಮೋ ಜನಾರ್ತಿ ಉತ್ತಮಹರ್ಭವತಿ ಸರ್ವಾಪೈ ಸರ್ವಸ್ತ್ರೀತೈ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತೆ. यो वेदादो सर्वप्रोक्त वेदांत च प्रतिष्ठितः तस्य प्रकटलेन स्यपर समहेश्वर मंगलस्य सर्वमंगल मंगल्ये शिवे सर्वभारतसाधिके शरणे त्र्यंबके गौरी नारायणे नमोस्तुते सर्वस्वरूपे सर्वेशे सर्वशक्तिसमन्विते भयभ्यस्तायिनो देवी दुर्गा देवी नमोस्तुते शरणागत दीनार्ता परित्राणपरायणी सर्वस्याचरे देवी नारायणे नमोस्तुते. पुनर्पूजन करिष्ये. ध्यायामि सर्पयामि आवाहयामि आसनं स्वागतं पादारविन्द्यो पाद्यपदमर्घ्यमग्निम् आचरिपदतिलजोपचारपदमर्पयामि.